ಧನಸ್ಸು ರಾಶಿಯವರ ಕಣ್ಣುಗಳನ್ನು ನೀವೆಂದಾದರೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಆ ಕಣ್ಣುಗಳಲ್ಲಿ ನಿಮಗೆ ಬೇರೆ ರಾಶಿಯವರಲ್ಲಿ ಕಾಣುವಂತಹ ಸಂಕೋಚದ ಅಥವಾ ಮಿತಿಯ ಸುಳಿವು ಕಾಣುವುದಿಲ್ಲ. ಅಲ್ಲಿ ಯಾವುದೇ ಗಡಿಗಳಿರದ ಆಕಾಶದ ವಿಸ್ತಾರವಿರುತ್ತದೆ, ಜಗತ್ತಿನ ಎಲ್ಲ ಸತ್ಯಗಳನ್ನು ಅರಸುವ ಹಸಿವಿರುತ್ತದೆ, ಅಥವಾ ಯಾವುದೋ ಚೌಕಟ್ಟಿನಲ್ಲಿ ಬಂದಿಯಾಗುವ ಭಯವಿರುವುದಿಲ್ಲ. ಬದಲಾಗಿ ಅಲ್ಲಿರುವುದು ಕೇವಲ ನಿಮ್ಮನ್ನೇ ಕ್ಷಣ ಮಾತ್ರದಲ್ಲಿ ಮುಕ್ತಗೊಳಿಸುವ, ನಿಮ್ಮನ್ನು ಒಳಗಿನಿಂದಲೇ ತಟ್ಟುವಂಥ ಒಂದು ದಿವ್ಯವಾದ ಸ್ವಾತಂತ್ರ್ಯದ ಜ್ಯೋತಿ, ಅಂದರೆ ಉರಿಯುವ ಜ್ಞಾನದ ಕಿಚ್ಚು. ಜಗತ್ತಿನ ಕಣ್ಣಿಗೆ ಧನಸ್ಸು ರಾಶಿಯವರು ಕೇವಲ ಯಾವುದಕ್ಕೂ ಗಂಭೀರವಾಗಿರದ, ಅಲೆಮಾರಿಯಂತೆ ತಿರುಗುವ, ಯಾರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಮತ್ತು ಎಲ್ಲವನ್ನೂ ಹಗುರವಾಗಿ ತೆಗೆದುಕೊಳ್ಳುವ ಜೀವಿಗಳು. ಇವರಿಗೆ ಜವಾಬ್ದಾರಿಯೇ ಇಲ್ಲ. ಇವರ ತಲೆ ಯಾವಾಗಲೂ ಮೋಡಗಳಲ್ಲಿರುತ್ತದೆ. ಇವರು ಕೇವಲ ತಮ್ಮ ಅತಿ ಸ್ವಾತಂತ್ರ್ಯದ ಸ್ವಭಾವದಿಂದ ಎಲ್ಲಾ ಸಂಬಂಧಗಳನ್ನು ಗಾಳಿಗೆ ತೂರುತ್ತಾರೆ ಎಂದು ಇಡೀ ಪ್ರಪಂಚವೇ ನಂಬಿದೆ. ಆದರೆ ಆ ಮುಕ್ತ ನಗಿವಿನ ಎದೆಯೊಳಗೆ, ಆ ಅಲೆಮಾರಿಯ ಕವಚದ ಹಿಂದೆ ಎಂತಹ ಕರಾಳ ಸತ್ಯವೊಂದು ಅಡಗಿದೆ ಮತ್ತು ಅವರು ಆ ನಗುವನ್ನು ಏಕೆ ತಮ್ಮ ಅತಿದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆಯಲ್ಲಿ ನಾನು ನಿಮಗೆ ಹೇಳಿದರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ಇಂದು ನಾವು ಜಗತ್ತಿನಿಂದ ಅತ್ಯಂತ ಜಾಗರೂಕತೆಯಿಂದ ಬಚ್ಚಿಡಲಾದ ಧನಸ್ಸು ರಾಶಿಯವರ ಆ ನಿರ್ಭಯದ ಮರೆಯಲ್ಲಿರುವ ಅತಿ ಮುಗ್ಧತೆಯ ನೈಜ ಪ್ರಪಂಚವನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಲಿದ್ದೇವೆ. ಕಣ್ಣಿಗೆ ಕಾಣುವ ಅವರ ಅಲೆಮಾರಿಯ ಸ್ವರೂಪಕ್ಕಿಂತ ಯಾರಿಗೂ ಕಾಣದ ಅವರ ಒಂಟಿ ಮನಸ್ಸಿನ ನೋವು ಎಷ್ಟು ಆಳವಾಗಿದೆ ಎಂಬುದನ್ನು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆ ನಿಮಗೆ ಸ್ಪಷ್ಟಪಡಿಸುತ್ತದೆ. ಈ ವಿಡಿಯೋದ ಪ್ರತಿಯೊಂದು ಪದವನ್ನು ಅತ್ಯಂತ ಗಮನವಿಟ್ಟು ಆಲಿಸಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ ಸತ್ಯಗಳು ನಿಮ್ಮನ್ನು ಮತ್ತೊಮ್ಮೆ ಹುಟ್ಟಿ ಬಂದಂತೆ ಮಾಡುವುದು ಖಂಡಿತ. ಬನ್ನಿ, ಈಗ ಧನಸ್ಸು ರಾಶಿಯವರ ಆ ಸ್ವತಂತ್ರ ಸಾಮ್ರಾಜ್ಯದೊಳಗೆ ಕಾಲಿಡೋಣ. ಧನಸ್ಸು ರಾಶಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಧಿಪತಿಯಾದ ಗುರುಗ್ರಹದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಗುರು ಎಂದರೆ ಜ್ಞಾನ, ವಿಸ್ತಾರ, ಅದೃಷ್ಟ, ಸಾಹಸ ಮತ್ತು ಯಾವುದೇ ಗಡಿಗಳಿಲ್ಲದ ಸತ್ಯದ ಅನ್ವೇಷಣೆ. ಇದೇ ಕಾರಣಕ್ಕೆ ಧನಸ್ಸು ರಾಶಿಯವರ ರಕ್ತದಲ್ಲಿ ಸದಾ ಒಂದು ಹೊಸ ಲೋಕವನ್ನು ನೋಡುವ ಹಂಬಲ ನಿರಂತರವಾಗಿ ಕುದಿಯುತ್ತಲೇ ಇರುತ್ತದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಅವರು ಪ್ರಪಂಚವನ್ನು, ತಮ್ಮ ಸುತ್ತಲಿರುವ ಜನರನ್ನು ಮತ್ತು ತಮ್ಮ ಜೀವನವನ್ನು ಒಂದು ಮುಕ್ತ ವಿಶ್ವವಿದ್ಯಾಲಯದ ಸತ್ಯಾಸತ್ಯತೆಯ ದೃಷ್ಟಿಯಿಂದಲೇ ನೋಡುತ್ತಾರೆ. ಇವರಿಗೆ ಸ್ನೇಹಿತ ಎನ್ನುವುದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ನನ್ನ ಜೊತೆ ಬದುಕಿನ ಅರ್ಥವನ್ನು ಚರ್ಚಿಸಬಲ್ಲನೆ ಎಂಬ ಜ್ಞಾನದ ಪರೀಕ್ಷೆಯೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಅವರು ನಿಮ್ಮ ಜೊತೆ ಜೋರಾಗಿ ನಗಬಹುದು, ನಿಮ್ಮ ಸಂಕಷ್ಟಕ್ಕೆ ಒಮ್ಮೆಲೆ ಬೆಂಕಿ ಬಿದ್ದವರಂತೆ ಧಾವಿಸಿ ಬರಬಹುದು. ಆದರೆ ನೀವು ಅವರ ಸ್ವಾತಂತ್ರ್ಯಕ್ಕೆ ತಡೆ ಒಡ್ಡಿದರೆ ಅಥವಾ ಅವರ ಸತ್ಯದ ದಾರಿಗೆ ಅಡ್ಡಿಪಡಿಸಿದರೆ ಎಂದು ಅವರಿಗೊಮ್ಮೆ ಅನಿಸಿದರೆ, ಕಣ್ಣು ಮಿಟ್ಟಿಸುವಷ್ಟರಲ್ಲಿ ನಿಮ್ಮನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ಅಳಿಸಿ ಹಾಕುತ್ತಾರೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಕಣ್ಣೀರು, ನಿಮ್ಮ ಹಳೆಯ ಒಡನಾಟ, ನೀವು ಅವರ ಮೇಲಿಟ್ಟಿದ್ದ ಪ್ರೀತಿ ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಅವರ ಪಾಲಿಗೆ ನೀವೊಂದು ಅವರ ಹಾರಾಟಕ್ಕೆ ತಡೆ ಹಾಕಿದ ಬಂಧನ ಅಷ್ಟೇ. ಈ ಮಟ್ಟದ ಉಗ್ರವಾದ ಸ್ವತಂತ್ರ ಮನೋಭಾವ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಧನಸ್ಸು ರಾಶಿಯವರ ಅತ್ಯಂತ ದೊಡ್ಡ ಹಾಗೂ ಬೇರೆಯವರ ರಕ್ತ ಹೆಪ್ಪುಗಟ್ಟಿಸುವಂತಹ ಅಪಾಯಕಾರಿ ಅಸ್ತ್ರವೆಂದರೆ ಅವರ ಎಕ್ಸ್ಪ್ಲೋಸಿವ್ ಟ್ರೂತ್, ಅಂದರೆ ಮುಖದ ಮೇಲೆ ಹಸಿ ಹಸಿ ಸತ್ಯವನ್ನು ಸ್ಫೋಟಿಸುವ ಗುಣ. ಬೇರೆಯವರಿಗೆ ನೋವಾದರೆ ಸುಳ್ಳಿನ ಮುಖವಾಡ ಧರಿಸುತ್ತಾರೆ, ಮರೆಮಾಡುತ್ತಾರೆ. ಆದರೆ ಧನಸ್ಸು ರಾಶಿಯವರಿಗೆ ತೀವ್ರವಾದ ಅನ್ಯಾಯವಾದಾಗ ಅಥವಾ ಯಾರಾದರೂ ಅವರನ್ನು ಬಂಧಿಸಲು ಪ್ರಯತ್ನಿಸಿದಾಗ ಅವರು ಆ ಮೌನವನ್ನು ಒಂದು ಕ್ಷಣದಲ್ಲೂ ತಡೆದುಕೊಳ್ಳುವುದಿಲ್ಲ. ನೇರವಾಗಿ ಜ್ವಾಲಾಮುಖಿಯಂತೆ ಸಿಡಿದು ಬಿಡುತ್ತಾರೆ. ಅವರು ನಿಮ್ಮ ಹಿಂದೆ ನಿಂತು ಕುತಂತ್ರ ಮಾಡುವುದಿಲ್ಲ, ಗುಪ್ತವಾಗಿ ಸಂಚು ಹೂವುವುದಿಲ್ಲ. ಬದಲಾಗಿ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ತಪ್ಪನ್ನು ಅಥವಾ ನಿಮ್ಮ ಕಪಟತನವನ್ನು ನೇರವಾಗಿ ಮುಖದ ಮೇಲೆಯೇ ಹೇಳಿಬಿಡುತ್ತಾರೆ. ಆ ಸಮಯದಲ್ಲಿ ನೀವು ಅವರ ಕಣ್ಣುಗಳನ್ನು ನೋಡಿದರೆ ಅಲ್ಲಿ ನಿರ್ಭಯದ ಕೆಂಡದ ಹೊರತಾಗಿ ಬೇರೇನೂ ಕಾಣುವುದಿಲ್ಲ. ಒಳಗೆ ಉರಿಯುತ್ತಿರುವ ಸತ್ಯದ ಅಗ್ನಿಪರ್ವತದಂತೆ ಭೀಕರವಾಗಿರುತ್ತವೆ. ಮುಖವಾಡಗಳನ್ನು ಧರಿಸಿರುವ ಮನುಷ್ಯರ ನಡುವೆ ತನ್ನ ನೇರ ಮಾತಿನಿಂದ ಎಲ್ಲ ಕಪಟತನವನ್ನು ಸುಟ್ಟು ಹಾಕುವುದನ್ನು ನೋಡುವುದಿದೆಯಲ್ಲ, ಅದು ಎದುರಾಡಿಯನ್ನು ಬೆಚ್ಚು ಬೀಳಿಸುತ್ತದೆ. ಈ ದಿಢೀರ್ ಸಿಡಿದಲುವ ಕ್ರಾಂತಿಕಾರಿ ಮುಕ್ತತೆಯೇ ಧನಸ್ಸು ರಾಶಿಯವರ ಅತಿದೊಡ್ಡ ಬ್ರಹ್ಮಾಸ್ತ್ರ. ಈ ಸತ್ಯದ ಮುಂದೆ ಜಗತ್ತಿನ ಯಾವುದೇ ಸುಳ್ಳು ನಿಲ್ಲುವುದಿಲ್ಲ. ಇನ್ನು ವೃತ್ತಿ ಜೀವನ ಮತ್ತು ಸಾಹಸದ ವಿಚಾರದಲ್ಲಿ ಇವರು ಯಾವ ನಾಯಕರಿಗಿಂತಲೂ ವೇಗವಾಗಿ, ಧೈರ್ಯವಾಗಿ ಮತ್ತು ಹೊಸ ದಾರಿಗಳನ್ನು ಹುಡುಕಿ ಕೆಲಸ ಮಾಡುತ್ತಾರೆ. ಜ್ಞಾನವನ್ನು ಹಂಚುವುದೇ ಇವರ ಉಸಿರು, ಸ್ವಾತಂತ್ರ್ಯವೇ ಇವರ ಗುರಿ. ಇವರಿಗೆ ಹಣ ಎಂದರೆ ಕೇವಲ ಐಶ್ವರ್ಯ ವಸ್ತುಗಳಲ್ಲ, ಅದು ಇವರ ಪಾಲಿಗೆ ಲೋಕ ಸಂಚಾರ ಮಾಡಲು, ಸ್ವಾವಲಂಬಿಯಿಂದ ಬದುಕಲು ಮತ್ತು ಹೊಸ ಅನುಭವಗಳನ್ನು ಪಡೆಯಲು ಸಿಕ್ಕ ಒಂದು ಮಾಧ್ಯಮ. ಆದರೆ ಈ ಆವೇಶದ ಹುಚ್ಚಿನಲ್ಲಿ, ಈ ಮುನ್ನುಗ್ಗುವ ಭರದಲ್ಲಿ ಇವರು ಎಷ್ಟರ ಮಟ್ಟಿಗೆ ಮುಳುಗಿರುತ್ತಾರೆ ಎಂದರೆ ಅವರು ತಮ್ಮ ಪ್ರಾಯೋಗಿಕತೆಯನ್ನು, ಮುಂದಾಲೋಚನೆಯನ್ನು ಕೆಲವೊಮ್ಮೆ ಕಳೆದುಕೊಂಡು ತಾವೇ ತಮಗೆ ಕಠಿಣವಾದ ಸತ್ಯದ ಷರತ್ತುಗಳನ್ನು ಹಾಕಿಕೊಳ್ಳುತ್ತಾರೆ.
ಕೆಲಸದ ಜಾಗದಲ್ಲಿ ಯಾರಾದರೂ ಅವರ ಸ್ವಾತಂತ್ರ್ಯವನ್ನು ಕಸಿಯಲು ಪ್ರಯತ್ನಿಸಿದರೆ ಅವರ ಮುಖಕ್ಕೆ ಮುಖ ಕೊಟ್ಟು ನಿಲ್ಲುವುದಕ್ಕೆ ಬದಲು ಬೆನ್ನು ಹಿಂದೆ ಮಾತನಾಡಿದರೆ ಇವರು ಎಂದಿಗೂ ಸಹಿಸುವುದಿಲ್ಲ. ನೇರವಾಗಿ ಮುಖಾಮುಖಿ ಯುದ್ಧಕ್ಕೆ ಇಳಿಯುತ್ತಾರೆ. ಎದುರಾಳಿ ಎಷ್ಟು ಶಕ್ತಿಶಾಲಿಯಾದರೂ ಇವರು ಹೆದರುವುದಿಲ್ಲ. ತಾವು ನಂಬಿದ ಸತ್ಯ ಮತ್ತು ಧರ್ಮಕ್ಕಾಗಿ ಇವರು ಪ್ರಾಣವನ್ನಾದರೂ ಕೊಡುತ್ತಾರೆ ಹೊರತು ಗುಲಾಮಗಿರಿಯನ್ನು ಒಪ್ಪುವುದಿಲ್ಲ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಧನಸ್ಸು ರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಅಕ್ಷರಶಃ ಮುಕ್ತ ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ಕೈಯಲ್ಲಿ ಹಿಡಿದಂತೆ. ಇವರು ಪ್ರೀತಿಯನ್ನು ಮುಚ್ಚಿಡಲು ಬರುವವರಲ್ಲ. ಪ್ರೀತಿಸಿದರೆ ಜೀವವನ್ನೇ ಧಾರೆ ಎರೆಯುತ್ತಾರೆ ಮತ್ತು ನಿಮ್ಮನ್ನು ಅವರಂತೆ ಸ್ವತಂತ್ರರನ್ನಾಗಿ ನೋಡಲು ಬಯಸುತ್ತಾರೆ. ಆದರೆ ದಿನಕ್ಕೆ 10 ಬಾರಿ ನಾಟಕೀಯವಾಗಿ ಅಂಟಿಕೊಂಡಿರುವ ಪ್ರೀತಿಯ ಮಾತುಗಳನ್ನು ಆಡಲು ಇವರಿಗೆ ಬರುವುದಿಲ್ಲ. ಬದಲಾಗಿ ಇವರು ಪ್ರೀತಿಯನ್ನು ನಂಬಿಕೆಯಿಂದ ತೋರಿಸುತ್ತಾರೆ. ನಿಮ್ಮ ಕನಸುಗಳಿಗೆ ಬೆಂಬಲ ನೀಡುವುದು, ನಿಮ್ಮ ಪ್ರತಿ ಹೆಜ್ಜೆಗೂ ಜಗತ್ತನ್ನೇ ಎದುರಿಸುವುದು, ಇದು ಧನಸ್ಸು ರಾಶಿಯವರ ಭಾಷೆಯಲ್ಲಿ ಅಪ್ಪಟ ಪ್ರೀತಿ. ಆದರೆ ಇಲ್ಲಿಯೇ ಇವರ ದೊಡ್ಡ ದೌರ್ಬಲ್ಯ ಅನಾವರಣವಾಗುವುದು. ಇವರು ಪ್ರೀತಿಯಲ್ಲಿ 100ಕ್ಕೆ 100 ಪ್ರಾಮಾಣಿಕತೆಯನ್ನು ಬಯಸುತ್ತಾರೆ. ಸಂಗಾತಿಯು ತಮ್ಮನ್ನು ಬಂಧಿಸಲು ನೋಡಬಾರದು ಮತ್ತು ಅವರ ಮುಕ್ತ ಸ್ವಾಭಿಮಾನಕ್ಕೆ ಎಂದಿಗೂ ಧಕ್ಕೆ ತರಬಾರದು ಎಂದು ನಿರೀಕ್ಷಿಸುತ್ತಾರೆ. ನೀವೇನಾದರೂ ಅವರ ರೆಕ್ಕೆಗಳನ್ನು ಕತ್ತರಿಸಲು ಪ್ರಯತ್ನಿಸಿದರೆ, ಸುಳ್ಳು ಹೇಳಿದರೆ ಅಥವಾ ಮೋಸ ಮಾಡಿದರೆ ಅವರು ಯಾವುದೇ ಮುನ್ಸೂಚನೆ ಇಲ್ಲದೆ ಆ ಕ್ಷಣದಲ್ಲೇ ಆ ಸಂಬಂಧವನ್ನು ಕಡಿದುಕೊಂಡು ದೂರ ಓಡಿ ಹೋಗುತ್ತಾರೆ. ಸಂಬಂಧ ಮುರಿದು ಬಿದ್ದಾಗ ಅವರು ಎದುರಿಗೆ ಅಳುವುದಿಲ್ಲ, ಆದರೆ ಒಳಗೆ ಕುದ್ದು ಹೋಗುತ್ತಾರೆ. ಆ ನೋವನ್ನು ಹೊರಗೆ ತೋರಿಸಿಕೊಳ್ಳಲು ಅವರ ಸ್ವಾಭಿಮಾನ ಬಿಡುವುದಿಲ್ಲ. ರಾತ್ರಿ ಇಡೀ ಒಂಟಿಯಾಗಿ ಆಕಾಶವನ್ನು ನೋಡುತ್ತಾ ಮೌನವಾಗಿ ಬೆಂದು ಬೆಳಗ್ಗೆ ಎದ್ದು ಮತ್ತೆ ಅದೇ ಮುಕ್ತ ನಗೆಯೊಂದಿಗೆ ಲೋಕದ ಮುಂದೆ ನಿಲ್ಲುವ ಕಠಿಣವಾದ ಮನಸ್ಥಿತಿ ಅವರದ್ದು. ಹಾಗಾದರೆ ಇಂಥ ಮುಕ್ತ, ಅತಿ ಮಹತ್ವಾಕಾಂಕ್ಷಿ ಮತ್ತು ಬೆಂಕಿಯಂತಹ ತೀಕ್ಷ್ಣ ಮನಸ್ಸಿನ ಧನಸ್ಸು ರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಅಲೆಮಾರಿಯ ಮನಸ್ಸಿನ ಹಿಂದೆ ಇರುವ ಆ ಮುಗ್ಧ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅಂತಿಮ ಮಂತ್ರವೆಂದರೆ ಅವರ ಮುಂದೆ ಎಂದಿಗೂ ಸುಳ್ಳು ಹೇಳಬೇಡಿ ಮತ್ತು ಅವರನ್ನು ಯಾವುದೇ ಬಂಧನದಲ್ಲಿ ಹಾಕಬೇಡಿ. 100ಕ್ಕೆ 100% ಮುಕ್ತತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿ. ಹೌದು, ಧನಸ್ಸು ರಾಶಿಯವರಿಗೆ ಕಪಟ ನಾಟಕ, ಅಸೂಯೆ ಮತ್ತು ಜಂಜಾಟ ಕಿಂಚಿತ್ತೂ ಇಷ್ಟವಾಗುವುದಿಲ್ಲ. ನೀವು ತಪ್ಪು ಮಾಡಿದ್ದರೆ ನೇರವಾಗಿ ಒಪ್ಪಿಕೊಳ್ಳಿ. ಅವರು ನಿಮ್ಮನ್ನು ಉದಾರವಾಗಿ ಕ್ಷಮಿಸುತ್ತಾರೆ. ಅವರ ಸ್ವಾಭಿಮಾನಕ್ಕೆ ಗೌರವ ನೀಡಿ. ಅವರ ಮುಕ್ತ ಆಕಾಶಕ್ಕೆ ಎಂದಿಗೂ ಕಡಿವಾಣ ಹಾಕಬೇಡಿ. ನೀವು ಅವರ ಬೆನ್ನಿಗೆ ಒಂದು ಗಟ್ಟಿಯಾದ ಬೆಂಬಲವಾಗಿ ನಿಂತರೆ ಅವರು ಲೋಕವನ್ನೇ ಜ್ಞಾನದಿಂದ ಗೆದ್ದು ನಿಮ್ಮ ಕಾಲಿಗೆ ತಂದು ಹಾಕುತ್ತಾರೆ. ಅವರು ಹೊರಗಿನಿಂದ ಎಷ್ಟೇ ಅಂಟಿಕೊಳ್ಳದವರಂತೆ, ಸದಾ ಪ್ರಯಾಣದಲ್ಲಿರುವವರಂತೆ ಕಾಣಿಸಿದರೂ ಒಳಗೆ ಕೇವಲ ನಿಜವಾದ ಪ್ರೀತಿಗಾಗಿ, ಸ್ಪಷ್ಟತೆಗಾಗಿ ಹಂಬಲಿಸುವ ಒಂದು ಹಸಿ ಹಸಿ ಮಗುವಿನಂಥ ಹೃದಯವಿದೆ. ನೀವು ಧನಸ್ಸು ರಾಶಿಯವರೇ, ಜಗತ್ತಿನ ಕಣ್ಣಿಗೆ ಸದಾ ಹಗುರವಾಗಿ ಯಾರ ಜವಾಬ್ದಾರಿಯನ್ನು ಹೊರೆದವರಂತೆ ಕಾಣಿಸುತ್ತಾ ಒಳಗೊಳಗೆ ನೀವು ಅನುಭವಿಸುತ್ತಿರುವ ಆ ಒಂಟಿತನ ಮತ್ತು ಯಾರು ಅರ್ಥ ಮಾಡಿಕೊಳ್ಳದ ನಿಮ್ಮ ತ್ಯಾಗದ ಕರಾಳ ಸತ್ಯವನ್ನು ಈ ವಿಶ್ಲೇಷಣೆ ಸರಿಯಾಗಿ ಬೆತ್ತಲೆಯಾಗಿ ಬಿಚ್ಚಿಟ್ಟಿದೆಯೇ? ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಆಳವಾದ ಮತ್ತು ನೈಜವಾದ ಸತ್ಯವನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಈ ಮಾತುಗಳು ನಿಮ್ಮನ್ನು ಕೇವಲ ಅಲೆಮಾರಿ ಎಂದು ತಪ್ಪಾಗಿ ತಿಳಿದುಕೊಂಡಿರುವ ಈ ಜಗತ್ತಿಗೆ ಒಂದು ಸರಿಯಾದ ಉತ್ತರವಾಗಬಹುದು. ಜ್ಯೋತಿಷ್ಯ ಎಂದರೆ ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ. ಅದು ಮನುಷ್ಯನ ಮನಸ್ಸಿನ ಕರಾಳ ಮತ್ತು ನಿಗೂಢ ಪದರಗಳನ್ನು ಬಿಡಿಸಿಡುವ, ಮನುಷ್ಯನ ಆವೇಶದ ಹಿಂದಿನ ನೋವನ್ನು ಅರ್ಥೈಸುವ ಒಂದು ಅದ್ಭುತ ವಿಜ್ಞಾನ. ಈ ಸತ್ಯಗಳು ನಿಮ್ಮ ಜೀವನದ ಅನುಭವಗಳಿಗೆ ಕನ್ನಡಿ ಹಿಡಿದರೆ ಇಷ್ಟು ದಿನ ನೀವು ಅನುಭವಿಸುತ್ತಿದ್ದ ತಾಪತ್ರಯಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂದು ನಿಮಗೆ ನೈಜವಾಗಿ ಅನಿಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಕಾಮೆಂಟ್ ನಮಗೆ ಇಂಥ 100 ಸತ್ಯಗಳನ್ನು ಅಗೆದು ತೆಗೆಯಲು, ಜಗತ್ತಿನ ಮುಂದೆ ತರಲು ಶಕ್ತಿ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಪ್ರಪಂಚಕ್ಕೆ ಗೊತ್ತಿಲ್ಲದ ಮತ್ತೊಂದು ರಾಶಿಯ, ಯಾರೂ ಊಹಿಸಲಾಗದ ಮತ್ತಷ್ಟು ಬೆಚ್ಚು ಬೀಳಿಸುವ ರಹಸ್ಯಗಳೊಂದಿಗೆ ಖಂಡಿತ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲಿರುವ ಧನಸ್ಸು ರಾಶಿಯವರ ಆ ಮುಕ್ತ ನಗಿವಿನ ಹಿಂದಿನ ಅಸಲಿ ಪ್ರೀತಿಯನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ಗಮನಿಸಿ. ಅವರ ಸ್ವಾಭಿಮಾನಕ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ಎಂದಿಗೂ ಧಕ್ಕೆ ತರಬೇಡಿ. ನಮಸ್ಕಾರ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.